ನಿನ್ನೆ ನಾಮಿನೇಷನ್ ಟಾಸ್ಕ್ ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ರಕ್ಷಿತ್ ಅವರು ಕಾವ್ಯ ಮತ್ತೆ ಸ್ಪಂದನ ಅವರನ್ನು ಚೂಸ್ ಮಾಡ್ತಾರೆ. ಸೊ ಕೊಡುವಂತ ರೀಸನ್ಸ್ ಗಳು ನನಗೆ ಅಷ್ಟೊಂದು ವ್ಯಾಲಿಡ್ ಅನ್ಸಿಲ್ಲ ರಕ್ಷಿತ್ ಅವ್ರ ಕಡೆಯಿಂದ. ಸೊ ಕಾವ್ಯ ಅವರು ಡಿಫೆಂಡಿಂಗ್ ಮಾಡ್ಕೊಂಡು ಚೆನ್ನಾಗಿತ್ತು, ಸ್ಪಂದನ ಅವರಿಗೆ ಹೇಳಿದಂತ ರೀಸನ್ಸ್ ಗಳು ಸರಿಯಾಗಿತ್ತು ಅಂತ ನನಗನ್ನಿಸ್ತು. ಸೊ ಹಾಗಾಗಿ ಗಿಲ್ಲಿ ಅವರು ಸ್ಪಂದನ ಮತ್ತೆ ಕಾವ್ಯ ಅವರಲ್ಲಿ ಸ್ಪಂದನ ಅವರನ್ನ ನಾಮಿನೇಟ್ ಮಾಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಲ್ಲಿ ಧನುಷ್ ಅವರು ಪ್ಲಾಗ್ ನ ಇಟ್ಕೊಳ್ತಾರೆ. ಸೊ ಇವ್ರು ಯಾರನ್ನ ಚೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಧ್ರುವಂತ್ ಮತ್ತೆ ಅಶ್ವಿನಿ ಅವ್ರನ್ನ ಚೂಸ್ ಮಾಡ್ತಾರೆ. ಸೊ ಧ್ರುವಂತ್ ಅವ್ರಿಗೆ ಹೇಳುವಂತ ರೀಸನ್ಸ್ ಗಳು ನನಗೆ ಸರಿಯಾಗಿತ್ತು ಅಂತ ಅನಿಸ್ತು. ಬಟ್ ಧನುಷ್ ಅವರು ನಾಮಿನೇಟ್ ಮಾಡಕ್ಕೆ ಅಶ್ವಿನಿ ಅವರಿಗೆ ಹೇಳಿದಂತ ರೀಸನ್ಸ್ ಗಳು ನನಗೆ ವ್ಯಾಲಿಡ್ ಅನಿಸಿಲ್ಲ. ಒಂದು ರೀಸನ್ಸ್ ನ ಇಟ್ಕೊಂಡು ನಾಮಿನೇಟ್ ಮಾಡಿದ್ರೆ ಪ್ರತಿಯೊಬ್ಬರು ಬಿಗ್ ಬಾಸ್ ಮನೇಲಿ ಒಂದಲ್ಲ ಒಂದು ತಪ್ಪು ಮಾಡ್ತಾನೆ ಇರ್ತಾರೆ. ಸೊ ಹಾಗಂತ ಅವ್ರನ್ನು ಕೂಡ ನಾಮಿನೇಟ್ ಮಾಡಬೇಕಿತ್ತು ಅಂತ ನನಗೂ ಅನಿಸ್ತು. ಅಂಡ್ ಇಷ್ಟೇ ಅಲ್ಲ, ಸೊ ನಾಮಿನೇಟ್ ಮಾಡಕ್ಕೆ ರೀಸನ್ಸ್ ಏನಿರ್ಬೇಕಂತ ಹೇಳಿದ್ರೆ ಅವರ ಇಡೀ ವಾರದ ಕ್ಯಾಲ್ಕುಲೇಷನ್ಸ್ ನೋಡಬೇಕು, ಆಕ್ಟಿವ್ ಆಗಿರೋದು ನೋಡಬೇಕು, ಅಂಡ್ ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದು ನೋಡಬೇಕು. ಬಟ್ ಇದನ್ನೆಲ್ಲೋ ಬಿಟ್ಟು ಧನುಷ್ ಅವರು ಸೇಫ್ ಗೆ ಮಾಡಕ್ಕೆ ಅಥವಾ ಗುಡ್ ಬುಕ್ಸ್ ಅಲ್ಲಿ ಇರೋಕೆ ಅಶ್ವಿನಿ ಅವ್ರನ್ನ ಚೂಸ್ ಮಾಡಿದ್ರು ಅಂತ ನನಗನ್ನಿಸ್ತು. ಧನುಷ್ ಅವರಿಗೆ ಒಂದು ವಿಷಯದ ಬುಡದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ಒಂದು ವಿಷಯನ ಇಟ್ಕೊಂಡು ನಾಮಿನೇಟ್ ಮಾಡದೇ ಬೇಕಾಗಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಸೊ ಅಲ್ಲಿ ಬಿಫೋರ್ ಏನ್ ನಡೆದಿತ್ತು ಅಂತ ಧನುಷ್ ಅವರಿಗೆ ಗೊತ್ತಿರಲಿಲ್ಲ. ಸೊ ತಮಗೆ ಬೆಂದಿದ್ನ ತಾವು ತಗೊಂಡು ನಾಮಿನೇಟ್ ಮಾಡೋದು ಅಷ್ಟೊಂದು ಸರಿಯಲ್ಲ. ಯಾಕಂತ ಹೇಳಿದ್ರೆ ಅಶ್ವಿನ್ ಅವರಿಗೆ ಟ್ರಿಗರ್ ಮಾಡಿರ್ತಾರೆ ಗಿಲ್ಲಿ ಅವರು. ಸೊ ಆ ಒಂದು ರೀಸನ್ ಇಂದ ನಾನು ಆ ಕೆಲಸನೂ ಮಾಡಲ್ಲ ಈ ಕೆಲಸನೂ ಮಾಡಲ್ಲ ಅಂತ ಹೇಳ್ತಾರೆ, ಏಕವಚನದಲ್ಲಿ ಕೂಡ ಮಾತಾಡಿರ್ತಾರೆ. ಸೊ ಆ ಒಂದು ರೀಸನ್ ಇಂದ ಅಶ್ವಿನ್ ಅವರು ಒಪ್ಕೊಂಡಿರಲ್ಲ. ಆ ಒಂದು ವಿಚಾರದಲ್ಲಿ ಮೈಕ್ ಸ್ವಲ್ಪ ಮಿಸ್ಟೇಕ್ಸ್ ಆಗಿರುತ್ತೆ. ಸೊ ಅದನ್ನ ಇವರು ಪಿಕ್ ಮಾಡ್ಕೊಂಡು ಅವರ ನಾಮಿನೇಟ್ ಮಾಡಿದ್ದು ನನಗೆ ಸರಿ ಅನಿಸಿಲ್ಲ. ಸೊ ಧನುಷ್ ಮತ್ತೆ ಅಶ್ವಿನಿ ಅವರ ವಾದಗಳನ್ನ ಪ್ರತಿಪಾದಿಸುವಾಗ ಗಿಲ್ಲಿ ಅವರು ಕೂಡ ತಪ್ಪು ಮಾಡ್ತಾರೆ. ಏನಂತ ಹೇಳಿದ್ರೆ ಅಶ್ವಿನಿ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ. ಸೊ ನಾಮಿನೇಟ್ ಮಾಡಕ್ಕೆ ಅಥವಾ ಇವ್ರಿಗೆ ಕೊಟ್ಟಂತ ಅಧಿಕಾರನ ಮಿಸ್ಯೂಸ್ ಮಾಡ್ಕೊಳ್ಳೋದು ಎಷ್ಟು ಸರಿ ಬಿಗ್ ಬಾಸ್ ಮನೇಲಿ ಅಂತ ಹೇಳೋದು ಇಡೀ ಕರ್ನಾಟಕದ ಜನತೆ ನೋಡ್ತಾ ಇದ್ದಾರೆ, ಯಾರು ಸರಿ ಯಾರು ತಪ್ಪು ಅಂತ. ಸೊ ಧನುಷ್ ಅವರು ಧ್ರುವಂತ್ಗೆ ಕೊಟ್ಟಂತ ರೀಸನ್ಸ್ ನನಗೆ ವ್ಯಾಲಿಡ್ ಅನಿಸ್ತು. ಸೊ ಅವ್ರನ್ನ ನಾಮಿನೇಟ್ ಮಾಡಬೇಕಿತ್ತು. ಬಟ್ ಗಿಲ್ಲಿ ಅವರು ಅವ್ರನ್ನ ನಾಮಿನೇಟ್ ಮಾಡಿಲ್ಲ, ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಿದ್ರೆ ಅಂತ ಎವಿಡೆಂಟ್ ಆಗಿ ಕಾಣಿಸ್ತು. ಸೊ ಆ ಒಂದು ರೀಸನ್ ಇಂದ ಗಿಲ್ಲಿ ಅವರು ಕೆಲವೊಬ್ಬರಿಗೆ ಫೇವರಿಸಮ್ ಮಾಡ್ತಿದ್ದಾರೆ, ಇನ್ ಕೆಲವೊಬ್ಬರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತು. ಸೊ ಈ ಒಂದು ಸಿಚುವೇಶನ್ಸ್ ಅಲ್ಲಿ ನೀವು ಟಾರ್ಗೆಟ್ ಮಾಡೋದು ಹೇಗೆ ಕಾಣಿಸುತ್ತೆ ಅಂದ್ರೆ ಹೊರಗಡೆ ನೋಡುವಂತ ಜನರಿಗೆ ಇಟ್ಸ್ ನೀವು ಬೇಕಂತಾನೆ ಮಾಡ್ತಾ ಇದ್ರೆ, ಕಂಟೆಂಟ್ ಗೋಸ್ಕರನೇ ಮಾಡ್ತಾ ಇದ್ದಾರೆ ಅಂತ ನಮಗೆ ಫೀಲ್ ಆಗುತ್ತೆ. ಸೊ ನೀವು ಎಷ್ಟೇ ಟಾರ್ಗೆಟ್ ಮಾಡಿದ್ರು ಕೂಡ ಈಗ ಜನರು ಯಾವ ಒಂದು ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅಶ್ವಿನಿಗೆ ಸಪೋರ್ಟ್ ಮಾಡಕ್ಕಿದ್ದಾರೆ ಅಂಡ್ ಸ್ಟ್ಯಾಂಡ್ ವಿತ್ ಅಶ್ವಿನಿ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಇವರ ಒಂದು ಕ್ಯಾಪ್ಟನ್ಸಿಯಲ್ಲಿ ಇದೇ ತರ ಮಿಸ್ಟೇಕ್ಸ್ ಆದ್ರೆ ಗ್ರಾಫ್ ಅಂತೂ ಹಿಂದುಳಿದಂತೂ ಗ್ಯಾರಂಟಿ. ಒಂದು ನಾಮಿನೇಷನ್ಸ್ ವಿಚಾರದಲ್ಲಿ ಗಿಲ್ಲಿ ಅವರು ಕೆಲವೊಬ್ಬರನ್ನ ಟಾರ್ಗೆಟ್ ಮಾಡಿದ್ರು ಅಂತ ನನಗನ್ನಿಸ್ತು ಅಂಡ್ ಇನ್ ಕೆಲವೊಬ್ಬರಿಗೆ ಫೇವರಿಸಮ್ ಮಾಡಿದ್ರು ಅಂತ ನನಗನ್ನಿಸ್ತು. ಸೊ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.